ರಾಜ್ಯದಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಕಬಿನಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೊರಹರಿವು ಸದ್ಯ ಆಗ್ತಾ ಇದೆ. ಮೈಸೂರಿನ 30ಕ್ಕೂ ಹೆಚ್ಚು ಹಳ್ಳಿಗಳ ಸಂಪರ್ಕ ಕಡಿತ ಆಗಿದೆ. ಕಬಿನಿಯ ಹೊರಹರಿವು ಹೆಚ್ಚಾದಂತಹ ಪರಿಣಾಮ ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇವೆ. ಕಬಿನಿ ಜಲಾನಯನ ಪ್ರದೇಶದಲ್ಲಿರುವಂತಹ ಸುಮಾರು 30ಕ್ಕೂ ಹೆಚ್ಚು ಹಳ್ಳಿಗಳು ಕಪಿಲಾ ನದಿಯ ಪ್ರವಾಹಕ್ಕೆ ಹಲವು ಗದ್ದೆಗಳು ಮುಳುಗಡೆಯಾಗ್ಬಿಟ್ಟಿದ್ದಾವೆ. ಬೊಕ್ಕಹಳ್ಳಿ, ಮೂಡಹಳ್ಳಿ, ತಾಯೂರು, ಹೊಸಕೋಟೆ ಸೇರಿದಂತೆ ಸುತ್ತಮುತ್ತಲಿನ 100 ಎಕರೆ ಪ್ರದೇಶ ಮುಳುಗಡೆಯಾಗ್ಬಿಟ್ಟಿದೆ. ಕಬಿನಿ ಜಲಾಶಯದಿಂದ 30,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಡ್ಯಾಂನ ಕೆಳಭಾಗದ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗ್ಬಿಟ್ಟಿದೆ. ಭಾರಿ ವಾಹನಗಳ ಸಂಚಾರಕ್ಕೆ ನಿಷೇಧವನ್ನ ಹೇರಿ ಜಿಲ್ಲಾಡಳಿತ ಆದೇಶವನ್ನ ಹೊರಡಿಸಿದೆ. ಮಳೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದ ಹಾಗೆ ಕಾವೇರಿ ನದಿ ಪಾತ್ರದ ಬಹುತೇಕ ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನ ವಿಧಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕು ಆಡಳಿತ ಈ ನಿರ್ಬಂಧವನ್ನ ವಿಧಿಸಿ ಆದೇಶಿಸಿದೆ. ಹೀಗಾಗಿ ಪ್ರವಾಸಿಗರಿಲ್ಲದೆ ಪ್ರಸಿದ್ಧ ಪ್ರವಾಸಿ ತಾಣ ಬಲಮುರಿ ಬಿಕೋ ಅಂತ ಇದೆ. ನೀರು ಹೆಚ್ಚಾಗಿರೋದ್ರಿಂದ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಅಲ್ಮೂರಿಲಿದ್ದೀನಿ ಆಮೇಲೆ ಮಾಡ್ತೀನಿ. ಇನ್ನು ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂ ಕೂಡ ಬಹುತೇಕ ಭರ್ತಿಯಾಗಿದೆ. ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಭೀತಿ ಶುರುವಾಗ್ಬಿಟ್ಟಿದೆ. 23 ಗೇಟ್ಗಳ ಮೂಲಕ 35,000 ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ. ಜಲಾಶಯದ ಒಳಹರಿವು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪ್ರವಾಹದ ಭೀತಿಯೂ ಕಾಡ್ತಾ ಇದೆ. ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ನದಿ ದಡದಲ್ಲಿರುವಂತಹ ಕೆಲ ದೇಗುಲಗಳು ಕೂಡ ಮುಳುಗುವ ಭೀತಿ ಎದುರಾಗಿದೆ. ಹಾಸನದ ಸಕಲೇಶಪುರ ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಜಿಲ್ಲೆಯ ಹರಗರಹಳ್ಳಿ ಗ್ರಾಮದಲ್ಲಿ ಗುಡ್ಡ ಕುಸಿತ ಆಗ್ಬಿಟ್ಟಿದೆ. ಶಿವಣ್ಣ ಅನ್ನುವವರ ಮನೆ ಬಳಿಯೇ ಗುಡ್ಡ ಕುಸಿತ ಆಗಿರೋದು. ಗುಡ್ಡ ಕುಸಿದ ಜಾಗದಿಂದಾನೇ ನೀರು ಉಕ್ತಾ ಇದೆ. ಗುಡ್ಡದ ಮೇಲಿಂದ ಮರಗಳು ಬೀಳುವಂತಹ ಆತಂಕ ಕಾಡ್ತಾ ಇದೆ. ಮನೆ ಮಾಲೀಕರು ಹಾಗೆ ಸ್ಥಳೀಯರಲ್ಲಿ ಸದ್ಯ ಒಂದು ರೀತಿಯ ಭಯ ಕೂತ್ಕೊಂಡ್ಬಿಟ್ಟಿದೆ.
ಇನ್ನು ಹಾಸನದ ಮಾರೇನಹಳ್ಳಿ ಭಾಗದಲ್ಲಿ ಮಣ್ಣು ಕುಸಿದು ಸಂಚಾರವೇ ಸ್ಥಗಿತವಾಗುತ್ತಿದೆ. ಶಿರಾಡಿ ಘಾಟ್ನಲ್ಲಿ ಸಾಲುಗಟ್ಟಿ ನಿಂತುಬಿಟ್ಟಿದ್ವು ವಾಹನಗಳು. ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಯಿತು. ಶಿರಾಡಿ ಘಾಟ್ನಲ್ಲಿ ಹಲವು ಭಾಗಗಳಲ್ಲಿ ಮಳೆಗಾಲ ಆರಂಭ ಆಗ್ತಾ ಇದ್ದ ಹಾಗೆ ಗುಡ್ಡ ಕುಸಿತ ಪ್ರಾರಂಭ ಆಗ್ಬಿಟ್ಟಿದೆ. ಮಾರನೇಹಳ್ಳಿ ಬಳಿಯೂ ಕೂಡ ಗುಡ್ಡ ಕುಸಿತ ಆಗಿತ್ತು. ಇದರಿಂದಾಗಿ ಕೆಲ ಕಾಲ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿತ್ತು. ಆ ನಂತರದಲ್ಲಿ ಮಣ್ಣನ್ನ ತೆರವು ಮಾಡಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ವಾಹನಗಳಿರುತ್ತೆ, ವಾಹನಗಳಲ್ಲಿ ಹಂಗೆ ಇನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಗಾಳಿ ಮಳೆಯ ಅಬ್ಬರ ಜೋರಾಗಿದೆ. ಭೂಕುಸಿತ ಆಗ್ಬಿಟ್ಟಿದೆ. ಮನೆ ಮುಂದೆಯೇ ಧರೆ ಕುಸಿದು ಬಿಟ್ಟಿದೆ. ಹೀಗಾಗಿ ಆ ಮನೆಯ ನಿವಾಸಿಗಳಲ್ಲಿ ಆತಂಕ ಮೂಡ್ಬಿಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹುತ್ತಿನಗದ್ದೆ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಗುಡ್ಡ ಕುಸಿತ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಕುಸಿದು ಬಿಟ್ರೆ ಮನೆಯೇ ಕೊಚ್ಕೊಂಡು ಹೋಗುವಂತಹ ಆತಂಕ ಇದೆ. ಹೀಗಾಗಿ ಆ ಮನೆಯವರು ಭಯದಲ್ಲೇ ದಿನ ಕಳೀತಿದ್ದಾರೆ. ಹೋಗ್ಬೇಡ್ರ ಮತ್ತೆ ಕಿತ್ತುದಿ ಬರ್ತಾರೆ. ಇನ್ನು ಬೆಳಗಾವಿಯಲ್ಲಿ ಮಳೆಯ ಆರ್ಭಟದ ಮಧ್ಯೆ ಜಮೀನಿನಲ್ಲಿ ಸಿಕ್ಕಾಕೊಂಡಿದ್ದಂತಹ ರೈತರನ್ನ ರಕ್ಷಣೆ ಮಾಡಲಾಗಿದೆ. ಒಳಚರಂಡಿ ಒಡೆದು ಹೋದಂತಹ ಪರಿಣಾಮ ಏಕಾಏಕಿ ಭಾರೀ ಪ್ರಮಾಣದಲ್ಲಿ ನೀರು ನುಗ್ಗಿಬಿಟ್ಟಿತ್ತು. ರೈತರು ಜಮೀನಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರು. ಬೆಳಗಾವಿಯ ಕಾಳಕಟ್ಟ ನಾಲಾಕ್ಕೆ ನಿರ್ಮಿಸಿರುವಂತಹ ಚರಂಡಿ ಇದು. ಮತ್ತೊಂದು ಬದಿಯಲ್ಲಿ ಕೃಷಿ ಕೆಲಸವನ್ನ ಮಾಡ್ತಾ ಇದ್ರು ರೈತರು. ಹರಿಯುವಂತ ನೀರಿನಲ್ಲಿ ದಾಟೋಕಾಗದೆ ರೈತರು ಪರದಾಡ್ತಾ ಇದ್ರು. ಆ ನಂತರ ಪೊಲೀಸರ ಸಹಕಾರದಿಂದ ಆ ಎಲ್ಲ ರೈತರನ್ನ ರಕ್ಷಣೆ ಮಾಡಲಾಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.